ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಗಾಯ್ಸ್, ಇವತ್ತು ನಾವು ನಮ್ಮೂರು ಹೋಗ್ತಾ ಇದೀವಿ. ಬೆಂಗಳೂರಿಂದ ಶಿರಾ ಹೋಗ್ತಾ ಇದೀನಿ. ಸೊ ಅದರಿಂದ ಒಂದು ಮೋಟೋ ವ್ಲಾಗ್ ತರ ಮಾಡೋಣ. ಮೋಟೋ ವ್ಲಾಗ್ ಮಾಡಿ ನನ್ನ ಬಗ್ಗೆ, ನನ್ನ ಹಿಸ್ಟ್ರಿ ಬಗ್ಗೆ, ನನ್ನ ಬಯೋಡಾಟಾನ ನಿಮ್ಗೆ ಹೇಳೋಣ ಅಂತ. ಸೊ ಚಿಕ್ಕ ಒಂದೊಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಚಾನಲ್ನ ನಿಮ್ಗೆ ಏನಾದ್ರು ಇಷ್ಟ ಅಂತಂದ್ರೆ ಲೈಕ್ ಮಾಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಿಮ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಕಾಮೆಂಟ್ ಹಾಕಿ. ನನ್ಗೇನ್ ಬೇಜಾರು ಏನಿಲ್ಲ. ನಿಮ್ಗೆ ಒಂದು ಕಾಮೆಂಟ್ ಹಾಕೋದೇ ಖುಷಿ. ಅವ್ರು ಏನಾದ್ರು ಹಾಕಿ ಒಂದು ಕಾಮೆಂಟ್ ಹಾಕಿ ಸಾಕು. ನನ್ಗೆ ಏನಾದ್ರು ಒಂದು ಕಾಮೆಂಟ್ ಹಾಕಿ. ಸೊ ಇವತ್ತು ನನ್ನ ಬಯೋಡಾಟಾನ ನಿಮ್ಗೆ ಹೇಳೋಣ ಅಂತ ಅಂದ್ರೆ, ನಮ್ಮ ಪೂರ್ತಿ ನನ್ನ ಲೈಫ್ ಸ್ಟೋರಿನ ನಿಮ್ಗೆ ಹೇಳ್ಬೇಕಂತ ತುಂಬಾ ಆಸೆ ನನ್ಗೆ. ಯಾಕಂದ್ರೆ ನನ್ನಂತ ಎಡವಟ್ಟು ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಅಂದ್ರೆ ನನ್ಗಿರೋ ಒಟ್ಟು ಅಂದ್ರೆ ಏನ್ ಹೇಳ್ತಾ ಅನ್ಲಕ್ಕಿ ಅಂದ್ರೆ ಅದು ನಾನೇ ಅನ್ಬೋದು. ಯಾಕಂದ್ರೆ ನಾನು ಏನೇ ಕೆಲಸ ಮಾಡೋಕ್ ಹೋಗ್ಲಿ, ಏನೇ ಸ್ಟಾರ್ಟ್ ಮಾಡ್ಲಿ, ಅದು ಹಂಗೆ ಕ್ಲೋಸ್ ಆಗುತ್ತೆ. ಅದಂತೂ ನಿಜ. ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಮಾಟ್ನಳ್ಳಿ ಅಂತ ನಮ್ಮೂರು. ಅಂತ ಶ್ರೀಮಂತರೇನಲ್ಲ ನಾವು, ಬಡವ್ರಿಗಿನ ತುಂಬಾ ಬಡವ್ರು ನಮ್ಮ ಅಪ್ಪ ಅಮ್ಮ. ಸೊ ನಾವು ವ್ಯವಸಾಯ ಮಾಡ್ಕೊಂಡು ಅದೇ ಜೀವನ. ವ್ಯವಸಾಯನೇ, ಮಳೆಗಾಲದಲ್ಲಿ ವ್ಯವಸಾಯ ಮಾಡೋದು, ಬೇಸಿಗೆ ಕಾಲದಲ್ಲಿ ಎಲ್ಲಾನ ಅದನ್ನ ಕ್ಲೀನ್ ಮಾಡ್ಕೊಂಡು ಇದೇ ಕೆಲಸ. ಒಟ್ಟಿನಲ್ಲಿ ನಾರ್ಮಲ್ ಲೈಫ್ ಸ್ಟೋರಿ ನಮ್ದು ಜೀವನ. ಅಂದ್ರೆ ಆ ರೇಂಜಿಗೆ ಹೇಳ್ಕೊಂಬಷ್ಟು ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಇಲ್ಲ. ಸೊ ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮನು ಕಷ್ಟಪಟ್ಟು ನಮ್ಮ ಅಣ್ಣನು ನಾವಿಬ್ರು ಮಕ್ಕಳು ನಮ್ಮನ್ನ ಚೆನ್ನಾಗೇ ಸಾಕಿದ್ರು. ಅಂದ್ರೆ ಅವ್ರಿಗೆ ಪರಿಸ್ಥಿತಿ ನಡೆಯೋವರೆಗೂ ನಮ್ಮನ್ನ ಚೆನ್ನಾಗಿ ಸಾಕಿದ್ರು. ಅದಾದ್ಮೇಲೆ ನಾನು ತುಮಕೂರಿಗೆ ಸ್ಕೂಲ್ ಎಲ್ಲ ಮುಗಿಸಿ ತುಮಕೂರಿಗೆ ಕಾಲೇಜಿಗೆ ಸೇರ್ಕೊಂಡೆ. PUC ಮುಗೀತು. PUC ಮುಗಿದಾದ್ಮೇಲೆ ಡಿಗ್ರಿಗೂ ಸೇರ್ಕೊಂಡಿದ್ದೆ. ಅಂದ್ರೆ BCom ಮಾಡೋಣ ಅಂತ ಜಾಯಿನ್ ಆದೆ. ಜಾಯಿನ್ ಆದ್ಮೇಲೆ ಸ್ವಲ್ಪ ನಮ್ಮ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯ್ತು. ಸೊ ಹುಷಾರಿಲ್ದಂಗೆ ಆಗಿದ್ಕೆ ನಾ ಪರಿಸ್ಥಿತಿಯಲ್ಲಿ ನನಗೆ ಕಾಲೇಜ್ಗೆ ಹೋಗಕ್ಕೆ ಮನಸ್ಸಾಗಲಿಲ್ಲ. ಯಾಕಂದ್ರೆ ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸ್ಬೇಕಂದ್ರೆ ಇಬ್ರು ದುಡಿದ್ರು ಆಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಕಾಲೇಜ್ ಬಿಟ್ಟು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನಮ್ಮಮ್ಮ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸಿದ, ಕ್ಯೂರ್ ಆಯ್ತು. ಅದಾದ್ಮೇಲೆ ಅವರು ತೀರೋಗ್ಬಿಟ್ರು. ಅದೇನಕ್ಕೂ ಗೊತ್ತಿಲ್ಲ, ಸಡನ್ ಆಗಿ ಅವರು ಡೆತ್ ಆದ್ರು. ನಮ್ಮಮ್ಮ ತೀರೋಯ್ತು. ಸೊ ತೀರೋದಾದ್ಮೇಲೆ ಒಂದ್ ಮನೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಊರಲ್ಲಿ ಒಂದ್ ಮನೆ ಕಟ್ಟೋಣ. ಯಾಕಂದ್ರೆ ನಾವು ಇದ್ದಿದ್ದೆಲ್ಲ ಹಳೆ ಮನೇಲಿ. ಈ ಮನೆ ಕಟ್ಬೇಕಂತ ಆಸೆ ಬಂದಿದ್ದು ನಮ್ಗೆ. ನಮ್ಮ ಅಮ್ಮ ಇನ್ನ ಜೀವಂತವಾಗಿತ್ತು ನಮ್ಮಮ್ಮ. ಆ ಟೈಮಲ್ಲೇ ಮನೆ ಕಟ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಮ್ಮ ಅಮ್ಮಂಗೆ ಹುಷಾರಿಲ್ದಂಗೆ ಆಯ್ತು. ಸೊ ನಮ್ಮಮ್ಮ ಇನ್ನ ಪಾಯ ಹಾಕೋ ಟೈಮ್ಗೆ ತೀರೋಯ್ತು. ಅದಾದ್ಮೇಲೆ ಓಕೆ, ಮನೆ ಆದ್ರೂ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕೆ ನಮ್ಮ ಅಮ್ಮಗಂತೂ ಮನೆಗಿರಕ್ಕೆ ಅದೃಷ್ಟ ಇಲ್ಲ, ನಮ್ಮ ಅಪ್ಪ ಆದ್ರೂ ಇರ್ಲಿ ಅಂತ ಹೇಳ್ಬಿಟ್ಟು, ನಮ್ಮ ಅಪ್ಪ ಇರ್ಲಿ ಅಂತ ಮನೆ ಎಲ್ಲ ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ. ಮನೆ ಕಟ್ಟಿದ್ವಿ, ಕ್ಲಿಯರ್ ಆಯ್ತು. ಕಷ್ಟಪಟ್ಟು ನಾನು ನಮ್ಮ ಅಣ್ಣ ಕಷ್ಟಪಟ್ಟು ಇಬ್ರು ಮನೆ ಕಟ್ಟಿದ್ವಿ. ಮನೆ ಕಟ್ಟಿದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನಮ್ಮ ಅಪ್ಪನೂ ತೀರೋಯ್ತು. ಸೊ ನಮ್ಮ ಅಪ್ಪನೂ ತೀರೋದ್ಮೇಲೆ ನಮ್ಮ ಮನೆ ಅಂತೂ ಅನಾಥವಾಗಿ ಅಲ್ಲಿ ಈಗ ಯಾರು ಇಲ್ದಂಗೆ ಹಂಗೆ ಇದೆ ಪಾಪ. ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದ್ಮೇಲೆ ಬೆಂಗಳೂರಲ್ಲಿ ಒಂದು ಕಂಪ್ನಿಲಿ ಕೆಲಸ ಮಾಡಿದೆ. ಸೊ ಕಂಪ್ನಿಗೆ ಕೆಲಸ ಮಾಡ್ಕೊಂಡು ಮತ್ತೆ ಪೇಂಟಿಂಗ್ ಕಲ್ತಿದ್ದೆ ನಾನು. ನಮ್ಮ ಮಾವ ಪೇಂಟರು, ಆದ್ರಿಂದ ನಾನು ಪೇಂಟಿಂಗ್ ಕೆಲಸ ಎಲ್ಲ ಕಲ್ತು ಅದು ಸ್ವಲ್ಪ ನಾನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಕೈ ಹಿಡಿದಿದ್ದೆ ಬೆಂಗಳೂರಲ್ಲಿ ಪೇಂಟಿಂಗ್. ಯಾಕಂದ್ರೆ ಆರಾಮ್ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಇಲ್ಲ, ನಾನು ಓಡೋಗ್ಬಿಡ್ತಿದ್ದೆ ಯಾವತ್ತೂ ಬೆಂಗಳೂರಿಂದ ಊರಿಗೆ. ಸೊ ಪೇಂಟ್ ಮಾಡ್ಕೊಂಡು ಆರಾಮಾಗಿ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಇದ್ದಾದ್ಮೇಲೆ ನಾನು ಒಂದು ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೊಂಡೆ. ಅಂದ್ರೆ ಮಲಬ್ರೋ ಸಿಗರೇಟ್ ಅಂತ ಸಿಗರೇಟ್ ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೊಂಡೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ನನ್ನ ಲೈಫ್. ಸಿಗರೇಟಿಗೆ ಆ ಕಂಪ್ನಿ ಸೇರ್ಕೊಂಡಿದ್ದಾದ್ಮೇಲೆ 2018-19 ಸೇರ್ಕೊಂಡಿದ್ ನಾನು. ಆ ಟೈಮಲ್ಲೇ ನನಗೆ 20-25 ಸಾವಿರ 30 ಸಾವಿರ ಈ ತರ ಪೇಮೆಂಟ್ ನೋಡ್ಬಿಟ್ಟು ನನಗೆ ಆಶ್ಚರ್ಯ, ಇಷ್ಟೊಂದೆಲ್ಲ ಪೇಮೆಂಟ್ ಬರ್ತಾ ಇದ್ದೆ. ಒಂದ್ ವರ್ಷ ಕೆಲಸ ಮಾಡಿದೆ. ಒಂದ್ ವರ್ಷ ಆದ್ಮೇಲೆ ಹೆಂಗಾಯ್ತು ಅಂದ್ರೆ, ಓಕೆ ಈ ಸಿಗರೇಟ್ ನ ನಮ್ಮೂರ್ ಸೈಡ್, ನಮ್ ಶಿರಾ ಸೈಡ್ ಏನಾದ್ರು ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿ, ನಮ್ ಕಂಪ್ನಿಲಿ ಕೇಳಿ, ಸರ್ ಈ ಸಿಗರೇಟ್ ನ ನಾವು ನಮ್ ಶಿರಾದಲ್ಲಿ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಓಕೆ ನಿಮ್ಮಿಷ್ಟ ಏನಾದ್ರು ಮಾಡಿ ಅಂತ ಹೇಳಿದ್ರು. ಸೊ ಅದರಿಂದ ಆ ಸಿಗರೇಟ್ ನ ನಮ್ಮೂರಿಗೆ ಶಿರಾದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಇಲ್ಲಿಂದ ಕೆಲಸ ಬಿಟ್ಟು ಸಿಗರೇಟ್ ತಗೊಂಡು ನಾನು ನಮ್ಮೂರ್ ಶಿರಾದಲ್ಲಿ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಯ್ತು. ಅದಾದ್ಮೇಲೆ ಹೆಂಗಾಯ್ತು ಅಂದ್ರೆ ಸಗದ ವ್ಯಾಪಾರ ಆಗೋದು. ವ್ಯಾಪಾರದ ಬಗ್ಗೆ ಏನ್ ಟೆನ್ಷನ್ ಇಲ್ಲ, ಚೆನ್ನಾಗಿ ವ್ಯಾಪಾರನೂ ಆಗೋದು. ವ್ಯಾಪಾರ ಮಾಡ್ತಾ ಮಾಡ್ತಾ ಸಿಗರೇಟ್ ಒಂದೇ ಇದ್ರಾಗಲ್ಲ, ಬೇರೆ ಏನಾದ್ರು ಮಾಡೋಣ. ಕೋತಿ ನಂದೊಂಥರ ಮೈಂಡ್ ಹೆಂಗಂದ್ರೆ ಕೋತಿ ಚೇಷ್ಟೆ ತರ, ತಿಗಾ ಮುಚ್ಕೊಂಡು ಒಂದು ಮಾಡಲ್ಲ ನಾನು, ಎಲ್ಲಾ ಮಾಡ್ಬೇಕು ಅಂತ ಹೋಗೋದು, ತಲೆ ಮೇಲೆ ಹಾಕಿಬೋದು. ಇದೇ ತರ, ಯಾರು ಬೇಜಾರಾಗ್ಬಿಡಿ. ಸೊ ಈ ಬೇರೆ ಏನೆಲ್ಲ ಐಟಮ್ಗಳು ಬೇರೆ ಬೇರೆ ಏಜೆನ್ಸಿಗಳು ತಗೊಂಬನ, ವಾಟರ್ ಮತ್ತೆ ಕೂಲ್ ಡ್ರಿಂಕ್ಸು, ಮಸಾಲೆ, ಬೇರೆ ಬೇರೆ ಏನೇನೋ ಐಟಮ್ ಅಂದ್ರೆ ಕಂಪ್ನಿಗಳಿಗೆ ಏಜೆನ್ಸಿಗಳು ತಗೊಂಡು ಐಟಮ್ನ ಒಂದು ಗೋಡನ್ ಮಾಡಿದೆ. ಕಳಂಬೆಳದಲ್ಲಿ ಗೋಡನ್ ಮಾಡಿದೆ. ಗೋಡನ್ ಮಾಡಿದ್ದಾದ್ಮೇಲೆ ಆ ಗೋಡನ್ ಇಂದ ಅಂದ್ರೆ ವ್ಯಾಪಾರ ಎಲ್ಲ ಚೆನ್ನಾಗಿತ್ತು. 2 ವರ್ಷದಲ್ಲಿ ಸೂರ್ಯವಂಶ ಫಿಲಮ್ ವಿಷ್ಣುವರ್ಧನ್ ಬೆಳೆದ್ಬಿಟ್ವಿ. ಸ್ಟಾರ್ಟಿಂಗ್ ಒಂದು ಸಿಗರೇಟ್ ಪ್ಯಾಕೆಟ್ ಇಂದ ಹಿಡಿದು ಗೋಡನ್ನು, ಗಾಡಿ,
ಈ ಡೈಲಿ 20-30 ಸಾವಿರ 40 ಸಾವಿರ ಈ ತರ ವ್ಯಾಪಾರ ಆಗೋದ್ ಅಷ್ಟಕ್ಕಿಂತ ಜಾಸ್ತಿನೇ ವ್ಯಾಪಾರ ಆಗೋದು. ಅಂದ್ರೆ ನಮಗೆ ಸಮ್ಮರ್ ಸೀಸನ್ ಅಲ್ಲಿ ಜಾಸ್ತಿನೇ ಆಗೋದು, ಬೇಸಿಗೆ ಕಾಲದಲ್ಲಿ ನೀರ್ ಜಾಸ್ತಿ ಸೇಲ್ ಆಗೋದಲ್ಲ. ಸೊ ಓಕೆ ಆಯ್ತು, ಎಲ್ಲ ಮಾಡ್ತಾ ಇದ್ವಿ, ಚೆನ್ನಾಗಿ ವ್ಯಾಪಾರ ಆಗೋದು. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಲಾಕ್ಡೌನ್ ಸ್ಟಾರ್ಟ್ ಆಗಿದೆ. ಹೆಂಗೆ ಅಂದ್ರೆ ಬೆಟ್ಟದ ಮೇಲೆ ತೆಗೆದ್ಬಿಟ್ಟು ಬಾವಿಗೆ ಎಸ್ದಂಗೆ ಎಸ್ಬಿಡ್ತು ಒಂದೇ ಸತಿ. ಈ ವ್ಯಾಪಾರ ಇಲ್ಲ ಏನಿಲ್ಲ, ಲಾಸ್ ಆಯ್ತು ಅಂದ್ರೆ ಇನ್ನೇನ್ ಆ ರೇಂಜಿಗೆ ಲಾಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಆ ರೇಂಜಿಗೆ ಲಾಸ್ ಆಯ್ತು. ಸೊ ಫೈನಲಿ ಲಾಸ್ ಆಯ್ತು. ಮತ್ತೆ ಲಾಕ್ಡೌನ್ ಓಪನ್ ಆದ್ಮೇಲೆ ಅಷ್ಟು ಐಟಮ್ ಬಜೆಟ್ ಆಗಕ್ಕೆ ಬಜೆಟ್ ಅಮೌಂಟ್ ಇರ್ಲಿಲ್ಲ ನನ್ನ ಹತ್ರ. ಸೊ ಇದು ಆಗಲ್ಲ, ಇನ್ ಕೆಲಸ ಇದ್ರು ವೇಸ್ಟ್. ಯಾಕಂದ್ರೆ ಅಮೌಂಟ್ ಈಗ ಐಟಮ್ ತರಿಸ್ಬೇಕಂದ್ರೆ ನನ್ನ ಹತ್ರ ಅಮೌಂಟ್ ಇರ್ಬೇಕು. ಸೊ ಅಮೌಂಟ್ ಇಲ್ಲ, ಸುಮ್ನೆ ವೇಸ್ಟ್ ಇದ್ರು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಬೆಂಗಳೂರು. ಬಾ ಅಂತಿತ್ತು ಬೆಂಗಳೂರು. ಬನ್ನಿ ಬಾಸ್ ಅಂತ ಬೆಂಗಳೂರು ಕರೆಯೋದು. ರಿಟರ್ನ್ ಬೆಂಗಳೂರೇ, ಯಾಕಂದ್ರೆ ನಮಗೆ ಜೀವನ ಕೊಟ್ಟಿದ್ದು ಬೆಂಗಳೂರೇ. ನನ್ ಬೇರೆ ತುಂಬಾ ಜನ ಹೇಳ್ಬೋದು, ನನಗಂತೂ ಬೆಂಗಳೂರು ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಐ ಲವ್ ಬೆಂಗಳೂರು. ನನಗೆ ಜೀವನ ಕಟ್ಕೊಂಡಿದ್ದೆ ಬೆಂಗಳೂರಲ್ಲಿ, ಈಗ್ಲೂ ಕೂಡ ಜೀವನ ಮಾಡ್ತಾ ಇರೋದು ಬೆಂಗಳೂರಲ್ಲೇ ನಾನು. ಸೊ ನನಗಂತೂ ಬೆಂಗಳೂರು ಅಂದ್ರೆ ಅಷ್ಟೇ ಇಷ್ಟ. ತುಂಬಾ ಜನ ಏನಾದ್ರು ಹೇಳಿ, ನನಗೆ ಅಷ್ಟೇ ಇಷ್ಟ. ಯಾರೋ ಹೇಳ್ತಾರೆ ಬೆಂಗಳೂರಲ್ಲಿ ಟ್ರಾಫಿಕ್ ಅದು ಇದು ಇರುತ್ತೆ ರೀ, ಟ್ರಾಫಿಕ್ ಇದ್ದೇ ಇರುತ್ತೆ. ಅಷ್ಟು ಡೆವಲಪ್ಮೆಂಟ್ ಆಯ್ತು, ಅಷ್ಟು ಜನ ಬಂದಿದ್ದಾರೆ, ಟ್ರಾಫಿಕ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಬೇಜಾರಿಲ್ಲ ನನಗೆ. ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಇದ್ರು ನಮ್ ಬೆಂಗಳೂರು ನಮ್ಗೆ ಯಾವತ್ತಿದ್ರು ಒಂದು ಎಮ್ಮೆನೆ. ಎಮ್ಮೆ ಅದು ನಮ್ಗೆ ಕರೆಕ್ಟ್. ಮತ್ತೆ ಬೆಂಗಳೂರಿಗೆ ಬಂದು ಇಲ್ಲಿ ಬೇರೆ ಒಂದು ಕಂಪ್ನಿಗೆ ಸೇರ್ಕೊಂಡೆ. ಆ ಕಂಪ್ನಿಲಿ ಕೆಲಸ ಮಾಡಿದೆ. ಒಟ್ನಲ್ಲಿ ಲೈಫ್ ಚೆನ್ನಾಗಿತ್ತು. ಅವಾಗ ಒಂದು ಮೈಂಡ್ ಮೈಂಡು ಒಂಥರ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಕೋತಿ ತರ ಅಂತ, ಇನ್ನ ಏನಾದ್ರು ಮಾಡು, ಇನ್ನ ಏನಾದ್ರು ಬೇರೆ ಏನಾದ್ರು ಸಾಧನೆ ಮಾಡು, ಈ ತರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದೆ ನಾನು. ಅಂದ್ರೆ ಮೈಂಡ್ ಡೈಲಿ ಏನಾದ್ರು ಬೇರೆ ಏನಾದ್ರು ಮಾಡೋಣ, ಒಂದ್ ಸಾಧನೆ ಮಾಡ, ಅದು ಇದು ಅಂತ ಹೇಳ್ಬಿಟ್ಟು ಅವಾಗ ಡಾಕ್ಟರ್ ಬ್ರೋ ಒಂದ್ ವಿಡಿಯೋಗಳು ನೋಡ್ತಾ ಇದ್ದೆ ನಾನು. ಅವ್ರ ತರ ನಾನು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು, ಯೂಟ್ಯೂಬ್ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕು, ಎಲ್ಲ ಜಾಗ ಎಲ್ಲ ಸುತ್ತಾಡ್ಬೇಕು, ಈ ತರ ತುಂಬಾ ಆಸೆ ಇತ್ತು. ಸೊ ಅದರಿಂದ ಒಂದ್ ಯೂಟ್ಯೂಬ್ ಚಾನಲ್ ಮಾಡಿದೆ. ಅವಾಗ ಬೇಕಾದ್ರೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ನಾನು ಈ 3 ವರ್ಷದ ಹಿಂದೇನು ನಾನು ಟ್ರಿಪ್ ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಐಟಮ್ ತರಿಸಿದ್ದೆ ನಾನು. ಐಟಮ್ ಎಲ್ಲ ತರಿಸಿ ಸೊ ಟ್ರಿಪ್ ಹೋಗ್ಲೇಬೇಕು ನಾನು ಅಂತ ಅವಾಗ್ಲೂ ಫಿಕ್ಸ್ ಆಗಿದ್ದೆ. ಅದು ಕಾರಣ ಅಂತ ಕರಳಿ ಅಂದ್ರೆ ನನ್ನ ಹೆಂಡತಿ, ಇವಾಗ ನಾನು ಮದ್ವೆ ಆಗಿದ್ದೀನಲ್ಲ, ನನ್ನ ಹೆಂಡತಿ ಸಿಕ್ಕಿದ್ಲು ಆ ಟೈಮಲ್ಲಿ. ಇನ್ನೇನ್ ಟ್ರಿಪ್ ಹೊರಡೋ ಟೈಮಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ಲು. ಅವಳನ್ನ ಲವ್ ಮಾಡಿ ಅವಳನ್ನ ಮದ್ವೆ ಆಗಿ ಬಿಸಿ ಅಂದ್ರೆ ಆ ಪೂರ್ತಿ ಲವ್ ಮಾಡಿ ಮದ್ವೆ ಆಗೋದ್ರಲ್ಲೇ ಬಿಸಿ ಆಗ್ಬಿಟ್ಟೆ ಅವಾಗ. ಸೊ ಅಲ್ಲಿಗೆ ಅದು ಅಲ್ಲೇ ಕ್ಲಿಯರ್ ಆಗೋತು. ಆ ಟ್ರಿಪ್ ಎಲ್ಲ ಹಂಗೆ ಮುಗ್ದು ಹೋತು. ಇನ್ನು ಹೋಗಕ್ಕೂ ಆಗ್ಲಿಲ್ಲ, ಟ್ರಿಪ್ಪಿನ ಸುದ್ದಿನೂ ಬರಲಿಲ್ಲ. ಸೊ ಅದಾದ್ಮೇಲೆ ಟ್ರಿಪ್ ಅಂತೂ ಕ್ಯಾನ್ಸಲ್ ಆಯ್ತು, ಮದ್ವೆನೂ ಆಯ್ತು. ಮದ್ವೆ ಆದ್ಮೇಲೆ ಏನಾದ್ರು ಒಂದ್ ಮಾಡ್ಬೇಕಲ್ಲ ಬೆಂಗಳೂರಲ್ಲಿ. ಸೊ ಇನ್ನ ಅವಾಗ ನನ್ನ ಮೈಂಡಲ್ಲಿ ಇನ್ನ ಬೇರೆ ಏನಾದ್ರು ಮಾಡು, ಬೇರೆ ಕೆಲಸ ಮಾಡು, ಅಂದ್ರೆ ಬೇರೆ ಏನಾದ್ರು ಹೊಸದಾಗಿ ಏನಾದ್ರು ಮಾಡು. ಅಲ್ಲಿ ಏಜೆನ್ಸಿ ಮಾಡಿದ್ದೆ, ಮತ್ತೆ ಟ್ರಿಪ್ ಹೋಗ್ಬೇಕಂತ ಇದ್ದೆ. ಈ ತರ ನನ್ನ ಮೈಂಡಲ್ಲಿ ಏನಾದ್ರು ಒಂದು ಕೊರೆಯೋದು. ಸೊ ಅದರಿಂದ ಸ್ವಿಗ್ಗಿ ಝೊಮ್ಯಾಟೊ ಬರುತ್ತಲ್ಲ, ಸ್ವಿಗ್ಗಿ ಝೊಮ್ಯಾಟೊ ತರ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ನಂದೇ ಸ್ಟಾರ್ಟ್ಅಪ್ ಕಂಪ್ನಿ ಡೈಲಿ ಅಂಡ್ ಫ್ರೆಶ್ ಅಂತ. ಸೊ ಡೈಲಿ ಅಂಡ್ ಫ್ರೆಶ್ಗೆ ನಾನು ದುಡ್ಡು ಮತ್ತೆ ಸಾಲ ಮಾಡ್ಕೊಂಡೆಲ್ಲ ಬಂಡವಾಳ ಹಾಕ್ತೆ. ಸುಮ್ನೆ ವೇಸ್ಟ್ ಆಫ್ ಮನಿ ಅಂದ್ರೆ ಅದೇ ನಾನು ಮಾಡಿದ್ದು. ಅದಾದ್ಮೇಲೆ ಏನೆಲ್ಲ ಟ್ರೈ ಮಾಡಿದೆ, ನಾ ಯಲಂಕದಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡಿದೆ. ನನ್ನ ಎಫರ್ಟ್ ಹೆಂಗ್ 100% ಎಫರ್ಟ್ ಅದು ಹಾಕಿರು ಏನು ಆಗ್ತಾ ಇಲ್ಲ. ಅಂದ್ರೆ ಲೈಸೆನ್ಸ್ ಕೂಡ ಬರ್ಲಿಲ್ಲ. ಎಷ್ಟು ಕಷ್ಟಪಟ್ರು, ಆರ್ಡರ್ಸ್ಗಳು ಕಮ್ಮಿ, ಏನೆಲ್ಲ ಮಾಡಿದ್ರು ಡೈಲಿ ಅಂಡ್ ಫ್ರೆಶ್ ಅಲ್ಲಿ ನಾನು ಇಂಪ್ರೂವ್ ಆಗಕ್ ಆಗ್ಲೇ ಇಲ್ಲ. ಫೈನಲಿ ಯಾಕಂದ್ರೆ ಇನ್ನೊಂದ್ ಏನಂದ್ರೆ ನಮ್ಗೆ ಸಾಫ್ಟ್ವೇರ್ ಬಗ್ಗೆ ಅಂದ್ರೆ ಯಾವ ಡೆವಲಪ್ಮೆಂಟ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಸೊ ಅದು ಕೈ ಹಾಕ್ಬಾರ್ದಾಯ್ತು, ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಬಾರ್ದಾಯ್ತು. ಡೆವಲಪರ್ ನಂಬಿ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲೂ ಕೂಡ ನಾನು ಯಾಮಾರ್ದೆ ಅಂತ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಯ್ತು. ಸೊ ಅದರಿಂದ ಅದನ್ನ ಕ್ಲೋಸ್ ಮಾಡಿ, ಸೊ ಏನ್ ಡೈಲಿ ಮಂತ್ಲಿ ನಾನು ತಿಂಗಳ ದುಡ್ಡೆಲ್ಲ ತಗೊಂಡೋಗಿ ಅದಕ್ಕೆ ಹಾಕಕ್ಕಾಗಲ್ಲ, ನನ್ಗೊಂದ್ ಫ್ಯಾಮಿಲಿ ಇದೆ. ಸೊ ಅದರಿಂದ ಅದನ್ನ ಆಗಲ್ಲ, ಸುಮ್ನೆ ನಮ್ಮಂತರ್ಗಿದೆಲ್ಲ ಸರಿಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿದೆ. ಸ್ಟಾರ್ಟ್ಅಪ್ ನ ಕ್ಲೋಸ್ ಮಾಡ್ಬಿಟ್ಟು ಸ್ವಲ್ಪ ದಿವಸ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡೆ. ನಾನು ಸ್ವಲ್ಪ ಸಾಲ ಇದ್ದಿದ್ದೆಲ್ಲ ತೀರಿಸ್ಕೊಂಡ್ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ದೆ. ಸೈಲೆಂಟ್ ಆದ್ರೂ ಕೂಡ ನನ್ನ ಮೈಂಡ್ ಅಲ್ಲಿ ಒಂದೇ, ನನ್ ಕೋತಿ ತರ ಹೇಳಿನಲ್ಲ, ನಮ್ಮ ಮೈಂಡ್ ಕೋತಿ ತರ ಅಂತ ಹೇಳಿದ್ನಲ್ಲ. ಸೊ ಆ ತರ ಮೈಂಡು. ಮತ್ತೆ ಹೋಟ್ಲು ಮಾಡೋಣ, ಹೋಟ್ಲು ಸ್ಟಾರ್ಟ್ ಮಾಡಿದೆ. ಹೋಟ್ಲು ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಆ ಹೋಟ್ಲು 15 ದಿವಸ ರನ್ ಮಾಡಿದೆ. 15 ದಿವಸ ಕೂಡ ಲಾಸೆ, ಡೈಲಿ ಲಾಸು. ಎಡಬಟ್ ಅಂದ್ರೆ ನಂದೇ ಹೇಳ್ತೀನ, ನನ್ನ ಲೈಫಲ್ಲಿ ಎಡಬಟ್ ಸುಮ್ನೆ ಆಗಿರೋದು. ಸುಮ್ನೆ ಹೋಗ್ಲಿ ಹೋಟ್ಲು ಮಾಡಿದ್ರೆ ಅದು ಕೂಡ ಲಾಸು. ಸೊ ಈಗ ಫೈನಲಿ ಏನು ಮಾಡೋದ್ ಬೇಡ ನನ್ನ ಜೀವನದಲ್ಲಿ, ಇನ್ನು ಎಲ್ಲ ಮಾಡಿ ಸಾಕು, ಎಲ್ಲದ್ರಿಂದ ಅಷ್ಟು ಪ್ರಾಫಿಟ್ ತಗೊಂಡಿದ್ದು ಸಾಕು ಅಂತ ಕ್ಲೋಸ್ ಮಾಡಿ ಸೈಲೆಂಟ್ ಆಗಿ ಈಗ ನನ್ನ ಆಸೆ ಸ್ಟಾರ್ಟಿಂಗ್ ಅಲ್ಲಿ ಟ್ರಿಪ್ ಹೋಗ್ಬೇಕಂತ ಇತ್ತಲ್ಲ, ಅದು ಲಡಾಖ್ ಹೋಗೋಣ ಅಂತ, ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು
ಇವಾಗ ಲಡಾಖ್ ಕಡೆ ಹೊರಡ್ಬೇಕಂತ ನನ್ನ ಮೈಂಡಲ್ಲಿ ಕೊರಿತಾ ಇದೆ. ಸೊ ಇವತ್ತು ನನ್ನ ಲೈಫ್ ಸ್ಟೋರಿ ಯಾರೆಲ್ಲ ಈ ನೋಡ್ತಾ ಇದ್ದೀರಾ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಊರು ಮತ್ತೆ ನಮ್ಮ ಮನೆ, ನಮ್ಮ ಹೊಲದ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.